ಹಾರ್ಮೋನಿಯಂ ನುಡ್ಸೋರು ಅವರೇನೆ, ಹಾರ್ಮೋನಿಯಂ ಇಟ್ಕೊಳ್ಳೋರು. ಇಟ್ಕೊಂಡು ಕಥಾ ಪ್ರಾರಂಭಕ್ಕೆ ಹಾಡಬೇಕಲ್ಲ, ಆ ಪ್ರಾರ್ಥನೆ ಇಂಥದ್ದಾಡ್ರೋ, ಹೀಗೆ ಮಾಡ್ರಯ್ಯ, ಇದನ್ನು ತಗೊಳ್ಳಿ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರ. ಅದು ಪ್ರಶ್ನೆನಿದೆ, ಉತ್ತರನೇ ಇದೆ ಅಲ್ಲಿ. ಕನಕದಾಸರು ಮಹಾಕವಿಗಳು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಅಂತಾರೆ. ಅವರೇ ಉತ್ತರ ಹೇಳ್ತಾರೆ. ಕಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥರೇ ಅಂತಾರೆ. ಅಂಥದ್ದನ್ನೆಲ್ಲ ಹೇಳ್ಕೊಡೋರು ನಮ್ಮ ಗುರುಗಳು, ನಮಗೆ ಬಿಡಿಸಿ ಹೇಳ್ಕೊಡೋರು. ಆಮೇಲೆ ಉಪಮಾನ ಉಪಮೇಯಗಳು ಅವೆಲ್ಲನೂ ಕೂಡ ಕರೆಕ್ಟಾಗಿ. ಈ ಶಾಸ್ತ್ರಬದ್ಧವಾಗಿ ಸಂಗೀತ ಕಲಿಬೇಕು, ನೀವು ಕಲ್ತಿದ್ರ ನೀವು ಸಂಗೀತನ? ಮೊದಲು ಸ್ವಲ್ಪ ಕಲ್ತಿದ್ದೆ, ಆಮೇಲೆ ಬಿಟ್ಬಿಟ್ಟೆ ಆಗಲಿ. ಬಟ್ ಇದನ್ನ ಹೆಂಗೆ ರೂಢಿಸ್ಕೊಂಡ್ರಿ ಅವ್ರ ಜೊತೆ? ರಂಗಭೂಮಿ ಅದಕ್ಕೆ ನನಗೆ ಕಾರಣ. ಅದಕ್ಕೆ ನಾನು ಯಾವ ಕಾರಣದಿಂದಲೂ ಕೂಡ ರಂಗಭೂಮಿಯನ್ನು ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಗ ಅಂಥ ಗಟ್ಟಿ ನಾಟಕಗಳಾಗೋದು. ಸುಭದ್ರಾ ಪರಿಣಯ, ರಾಮಾಂಜನ ಯುದ್ಧ, ಮಹಾಕವಿ ಕಾಳಿದಾಸ, ಹೊನ್ನಪ್ಪ ಭಾಗವತರು ನಾಟಕದಲ್ಲಿ ಒಮ್ಮನ ಭಾಗವತರು, ಆ ಭಕ್ತ ಕುಂಬಾರ, ಆಮೇಲೆ ದಾನಶೂರಕರ್ಣ, ಇಂಥ ನಾಟಕಗಳೆಲ್ಲ. ಈ ನಾಟಕಗಳಲ್ಲಿ ಶಾಸ್ತ್ರೀಯವಾಗಿ ನಾಟಕದ ಹಾಡುಗಳನ್ನು ಕಟ್ಟಿಕೊಟ್ಟಿದ್ರು ಹಿರಿಯ ಕವಿಗಳೆಲ್ಲ. ಬೆಳಾವಿನ ಶಾಸ್ತ್ರಿಗಳು, ಆಮೇಲೆ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು, ಇವರೆಲ್ಲರೂ ಕೂಡ, ಕನಗಲ್ ಹನುಮಂತರಾಯರು, ಇವರೆಲ್ಲ ಆ ನಾಟಕನ ಹಾಗೆ ಕಟ್ಟಿ ಸತ್ವಪೂರ್ಣವಾಗಿ ಶಕ್ತಪೂರ್ಣವಾಗಿ ಕಟ್ಟಿಕೊಟ್ಟಿದ್ರು.